ಗುರವೇ ನಮಃ, ಗಣಪತಯೇ ನಮಃ, ರವ್ಯಾದಿ ನವಗ್ರಹೇಭ್ಯ ನಮಃ, ವಾಗೀಶ್ವರ್ಯೇ ನಮಃ, ಶ್ರೀಮನ್ನಾರಾಯಣಾಯ ನಮಃ. ಒನ್ ಇಂಡಿಯಾ ವೀಕ್ಷಕರಿಗೆ ಹಾರ್ದಿಕ ನಮನಗಳು. ವಿಕಾರಿ ನಾಮ ಸಂವತ್ಸರ ಇದೇ ಏಪ್ರಿಲ್ 6ನೇ ತಾರೀಕಿಗೆ ಪ್ರಾರಂಭವಾಗಲಿದೆ. ಚೈತ್ರ ಶುದ್ಧ ಪ್ರತಿಪತ್ ವಿಕಾರಿ ನಾಮ ಸಂವತ್ಸರ 2019ನೇ ಇಸ್ವಿ ಏಪ್ರಿಲ್ 6ನೇ ತಾರೀಕು ಶನಿವಾರ ದಿವಸ ಪ್ರಾರಂಭವಾಗಲಿದ್ದು, ವಿಕಾರಿ ನಾಮ ಸಂವತ್ಸರ ಶನಿವಾರ ಪ್ರಾರಂಭವಾಗಲಿರುವುದರಿಂದ ಶನಿ ಈ ಸಂವತ್ಸರದ ಅಧಿಪನಾಗಿರ್ತಾನೆ, ರಾಜನಾಗಿರ್ತಾನೆ. ಮೇಷ ಸಂಕ್ರಾಂತಿಯ ದಿನದ ವಾರದ ಅಧಿಪತಿ ಯಾರಿದ್ದಾನೋ ಅವನು ಮಂತ್ರಿ ಆಗಿರ್ತಾನೆ. ಈ ಬಾರಿ ಅದು ರವಿ. ಹಾಗಾದ್ದರಿಂದ ರವಿ ಮಂತ್ರಿ ಆಗಿರ್ತಾನೆ. ಸೌರ ಪದ್ಧತಿಯ ಪ್ರಕಾರ ರವಿ ರಾಜನಾಗ್ತಾನೆ, ಚಂದ್ರ ಮಂತ್ರಿ ಆಗ್ತಾನೆ. ಈ ಬಾರಿ ಸೈನ್ಯಾಧಿಪತಿ ಶನಿ, ಅರ್ಘಾಧಿಪತಿ ಶನಿ, ಮೇಘಾಧಿಪತಿ ಶನಿ, ಸಸ್ಯ ಮತ್ತು ನೀರಸ ಅಧಿಪತಿ ಕುಜ, ರಸಾಧಿಪ ಗುರು ಮತ್ತು ಚಂದ್ರ ಧಾನ್ಯಾಧಿಪ. ಕ್ಷತ್ರಾಧಿಪ ಕುಜ, ಅನಂತರ ಆಶಾಧಿಪ ಶನಿ, ಧಾನ್ಯಾಧಿಪ ಚಂದ್ರ, ನೀರಸಾಧಿಪ ಕುಜ, ವ್ಯವಹಾರಾಧಿಪ ಗುರು, ವ್ಯಾಪಾರಾಧಿಪ ಶನಿ ಅಂತ ಹೀಗೆ ಗ್ರಹಗಳ ಅಧಿಪತಿತ್ವದ ಆಧಾರದ ಆಯಾ ಕೆಲವಷ್ಟು ಸಂಕ್ರಾಂತಿಗಳ ವಾರದ ಅಧಿಪತಿಯ ಆಧಾರದ ಮೇಲೆ ಈ ಎಲ್ಲ ಅಧಿಪತಿತ್ವ ನಿರ್ಣಯ ಆಗುವಂತೆ ಈ ವರ್ಷ ರಾಜ ಚಂದ್ರ, ಮಂತ್ರಿ ರವಿ ಹಾಗೂ ಹೆಚ್ಚಿನ ಎಲ್ಲ ಕಾರಕತ್ವಗಳು ಶನಿ ಕುಜರಲ್ಲಿಯೇ ವ್ಯಾಪಕವಾಗಿದೆ. ಹಾಗಾದ್ದರಿಂದ ಎಲ್ಲ ಪಾಪಿಗ್ರಹರ ಮೇಲುಸ್ತುವಾರಿಯಲ್ಲಿ ಈ ವರ್ಷದ ಅಧಿಪತಿತ್ವ ಇರುವುದರಿಂದ ಈ ಬಾರಿ ವಿಕಾರಿನಾಮ ಸಂವತ್ಸರ ಅನ್ನೋದು ಇಡೀ ವಿಶ್ವಕ್ಕೆ, ವಿಶೇಷವಾಗಿ ಭರತ ಖಂಡಕ್ಕೆ ಹವಾಮಾನದ ವೈಪರೀತ್ಯ, ಆರ್ಥಿಕವಾದಂತಹ ಏರುಪೇರುಗಳು, ಸಾಮಾಜಿಕವಾದಂತಹ ತೊಂದರೆ ತೊಡಕುಗಳು, ಪರಿಸರದ ರಾಷ್ಟ್ರಗಳಿಂದ ತೊಂದರೆ ತೊಡಕುಗಳು ಇತ್ಯಾದಿಗಳೆಲ್ಲ ಬರುವ ಯೋಗಫಲ. ಇದರಿಂದಾಗಿ ಆಂತರಿಕ ಬಾಹ್ಯದ ವ್ಯಾಪಾರ ವಹಿವಾಟಿನಲ್ಲಿ ತೊಂದರೆ ಆಗೋದು, ಮಳೆ ಬೆಳೆಯ ಏರುಪೇರಿನ ಸಮಸ್ಯೆಯ ಸ್ಥಿತಿಯಿಂದ ಮಳೆ ಕಡಿಮೆ ಆಗ್ತಾ ಇರುವುದರಿಂದ ಅಲ್ಲಲ್ಲಿ ಕ್ಷಾಮಡಾಮರಗಳು ಬಂದುಕೊಂಡು ಬೆಳೆಗಳು, ಸಸ್ಯಗಳು ಇತ್ಯಾದಿಗಳೆಲ್ಲ ನಾಶ ಆಗಿಕೊಂಡು ಧಾನ್ಯ ಇತ್ಯಾದಿಗಳದಂಥ ಬೇಳೆಕಾಳುಗಳ ದರವೂ ಹೆಚ್ಚಾಗೋದು ಮತ್ತು ರತ್ನ ಇತ್ಯಾದಿಗಳದ್ದಂಥ ಬೆಲೆಗಳು ಏರುವುದು. ಹಾಗಾದ್ದರಿಂದ ಈ ದೇಶದ ಆರ್ಥಿಕ ಪರಿಸ್ಥಿತಿಯ ಮೇಲೆಯೂ ಈ ವರ್ಷದ ಸಂವತ್ಸರದಲ್ಲಿ ಸ್ವಲ್ಪ ಸಮಸ್ಯೆ ಆಗುವ ಯೋಗಫಲ ಇದೆ. ಇದರೊಂದಿಗೆ ಈ ವರ್ಷ ಮೇ ತಿಂಗಳಲ್ಲಿ ಈ ರಾಷ್ಟ್ರದ ಲೋಕಸಭಾ ಚುನಾವಣೆಯ ಫಲಿತಾಂಶ ಮೇ 23ರಲ್ಲಿ ಬರಲಿದ್ದು, ಏಪ್ರಿಲ್ 11ರಿಂದ ಮೇ ತಿಂಗಳದ್ದಾದಂತಹ ಮಧ್ಯಂತರದವರೆಗೆ ಕೆಲವಷ್ಟು ಹಂತಗಳಲ್ಲಿ ಈ ರಾಷ್ಟ್ರದ ಲೋಕಸಭಾ ಚುನಾವಣೆಯೂ ಜರುಗಲಿದ್ದು, ಈ ಚುನಾವಣೆಯ ಪೂರ್ವ ಮತ್ತು ಆ ಚುನಾವಣೆಯ ಕಾಲದಲ್ಲಿಯೂ ಈ ಸಂವತ್ಸರದ ಪರಿಣಾಮದಿಂದ ಕೆಲವಷ್ಟು ಕಿರಿಕಿರಿಗಳು, ಕೆಲವಷ್ಟು ಕ್ಷೋಭೆಗಳು, ಕೆಲವಷ್ಟು ಸ್ವಲ್ಪ ಮಾನಸಿಕವಾದಂಥ ಹಿಂಸಾತ್ಮಕವಾದಂಥ ವೈಯಕ್ತಿಕ ಹಿಂಸೆಯ ಅಥವಾ ವ್ಯಕ್ತಿಗಳದ್ದಂಥ ದೊಡ್ಡ ಹಿಂಸೆಯ ಗೊಂದಲಗಳಾಗಿದ್ದರು. ಏನೋ ಒಂದು ರೀತಿಯಲ್ಲಿ ಬಹುಮತದ ಜನರಿಗೆ ಮಾನಸಿಕವಾಗಿ ಏನೋ ಒಂದು ಎಂಗ್ಸೈಟಿ ಇತ್ಯಾದಿಗಳಾಗುವಂತಹ ಯೋಗಫಲದ ಚೂರು ಲಕ್ಷಣಗಳು ಕಂಡು ಬರ್ತವೆ. ಆದರೆ ಒಟ್ಟಂದದ ಈ ರಾಷ್ಟ್ರದ ಪರಿಣಾಮದ್ದಕ್ಕೆ ಈ ವರ್ಷದಲ್ಲಿ ಅಧಿಪತಿ ಸೌರ ಮಾಸದ ಪ್ರದಕ, ಯಾಕಂದರೆ ಎಲ್ಲ ಇದರ ಪ್ರಕಾರ ಸೌರದ ಆಧಾರದಲ್ಲಿ ನಾವು ನೋಡ್ತಾ ಹೋದರೆ ಅದರ ಅಧಿಪತಿಯ ಪ್ರಕಾರದಲ್ಲಿ ರವಿ ಅಧಿಪತಿ ಆಗಿರುವುದರಿಂದ, ರವಿ ಅಧಿಕಾರಕಾರಕನಾದ್ದರಿಂದ ರಾಜಕೀಯ ಪ್ರಭುತ್ವ ಅನ್ನೋದು ಸುಸೂತ್ರವಾದಂಥ ವ್ಯಕ್ತಿಯ ಕೈಗೆ ಹೋಗುವ ಯೋಗಫಲ ಈ ವಿಕಾರಿ ಸಂವತ್ಸರದ ರಾಜಕೀಯ ವ್ಯವಸ್ಥೆಯ ಪ್ರಕಾರದಲ್ಲಿ ಇದೆ. ಈ ಆಧಾರದಲ್ಲಿ ಈ ವರ್ಷ ನಮ್ಮ ರಾಷ್ಟ್ರದಲ್ಲಿ ಈಗ ಚುನಾವಣಾ ವ್ಯವಸ್ಥೆಯಲ್ಲಿ ಮಂಚೂಣಿಯಲ್ಲಿರುವ ನಾಯಕರುಗಳ ಜಾತಕದ ಆಧಾರದ ಮೇಲೆ ಈ ರಾಷ್ಟ್ರದ ಚುನಾವಣೆಯ ಮೇಲೆ ಏನು ಪರಿಣಾಮ ಆದೀತು, ಯಾರಿಗೆ ಅಧಿಕಾರ ದಕ್ಕೀತು, ಎಷ್ಟು ಸುಸೂತ್ರವಾದೀತು ಎನ್ನುವುದನ್ನು ನಾವು ವಿಮರ್ಶೆ ಮಾಡಬಹುದಾಗ್ತದೆ. ಈ ನಿಟ್ಟಿನಲ್ಲಿ ಮೊದಲನೇದಾಗಿ ನಾವು ನೋಡುವುದು, ಇವತ್ತು ರಾಜಕೀಯವಾದಂತಹ ಈ ಮೇಲಾಟದಲ್ಲಿ ಮಂಚೂಣಿಯಲ್ಲಿರುವುದು ವರ್ತಮಾನ ಕಾಲದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರದ್ದು. ನರೇಂದ್ರ ಮೋದಿಯವರು ಅವರದಂಥ ಜಾತಕ ಫಲದ ಪ್ರಕಾರ ನೋಡಿದರೆ ಒಂದು ವಿಶಿಷ್ಟವಾದಂತಹ ಜಾತಕದ ವ್ಯವಸ್ಥೆ, ಅವರದಂಥ ಜ್ಯೋತಿಷ್ಯ ಶಾಸ್ತ್ರಕ್ಕೆ ತುಂಬ ಕುತೂಹಲದಾಯಕವಾದಂಥ ಹಾಗೂ ವಿಶೇಷವಾದಂತಹ ಒಂದು ರೀತಿಯಲ್ಲಿ ಪ್ರಚೋದನೆಯನ್ನು ನೀಡಬಲ್ಲಂಥ ಒಂದು ವಿಶಿಷ್ಟವಾದಂತಹ ಜಾತಕ ಅವರದ್ದಾಗಿದೆ. ರಾಷ್ಟ್ರದ ಆಧಿಪತ್ಯಕ್ಕೆ ಒಳಪಟ್ಟ ವ್ಯವಸ್ಥೆಗೆ ನಾವು ಅದರ ಹಿನ್ನೆಲೆಯಲ್ಲಿ ನೋಡ್ತಾ ಇವರ ಜಾತಕವನ್ನು ವಿಮರ್ಶೆ ಮಾಡಿದರೆ, ಇವರ ಜಾತಕದಲ್ಲಿ ಲಗ್ನದಲ್ಲಿ ಕುಜ ಇದ್ದು ರುಚಕ ಯೋಗ, ಲಗ್ನದಲ್ಲಿ ಕುಜ ಮತ್ತು ಚಂದ್ರರಿದ್ದು ಶಶಿಮಂಗಳ ಯೋಗಫಲ,
ಲಗ್ನದಲ್ಲಿ ಚಂದ್ರ ನೀಚನಾಗಿದ್ದರೂ ಗಜಕೇಸರಿ ಯೋಗಫಲದಾಯಕನಾದ ಗುರುವಿನ ಕೇಂದ್ರದಲ್ಲಿ ಕುಜನ ಶಶಿಮಂಗಳ ಯೋಗದಾಯಕನಾದಂಥ ಕುಜನ ಯೋಗದಲ್ಲಿ ಇರುವುದರಿಂದ ನೀಚಭಂಗ ರಾಜಯೋಗ ಫಲ. ಹಾಗೂ ಏಕಾದಶದಲ್ಲಿ ರವಿ ಮತ್ತು ಬುಧರಿದ್ದು ರವಿ ಬುಧ ನೈಪುಣ್ಯ ಯೋಗಫಲ ಅರ್ಥಾತ್ ಬುದ್ಧಿಮಾತುರ್ಯ ಯೋಗಫಲ. ಬುಧನು ಏಕಾದಶಿಯಲ್ಲಿ ಉಚ್ಚನಾಗಿ ರವಿಯ ಯೋಗದಲ್ಲಿರುವುದು ಹಾಗೂ ಕೇಂದ್ರದಲ್ಲಿ ಗುರು ಶುಕ್ರರು ಹಾಗೂ ಲಗ್ನದಲ್ಲಿ ಲಗ್ನಾಧಿಪತಿಯು ಲಗ್ನ ಕೇಂದ್ರದಲ್ಲಿ ಇರುವುದು. ಇದರಿಂದಾಗಿ ಇದು ಮಹಾಸಿಂಹಾಸನಾಧೀಶ್ವರ ಯೋಗಫಲ. ಲಗ್ನಾತ್ ಕೇಂದ್ರದಲ್ಲಿ ಚತುರ್ಥದಲ್ಲಿ ಗುರು ಇದ್ದು ಲಗ್ನದಲ್ಲಿ ಚಂದ್ರನಿರುವಂತಹ ಗಜಕೇಸರಿ ಯೋಗಫಲ. ಲಗ್ನಾತ್ ದಶಮ ಕೇಂದ್ರದಲ್ಲಿ ಚಂದ್ರ, ಚತುರ್ಥದಲ್ಲಿ ಗುರು, ಲಗ್ನದಲ್ಲಿ ಕುಜನಿರುವಂತಹ ಈ ಒಂದು ವಿಶೇಷವಾದಂತಹ ಶ್ರೀನಾಥ ಯೋಗಫಲ. ಹಾಗೂ ಲಗ್ನಾತ್ ಏಕಾದಶಿಯಲ್ಲಿ ಬುಧ, ದಶಮದಲ್ಲಿ ಶುಕ್ರ ಹಾಗೂ ದಶಮದಲ್ಲಿ ಏಕಾದಶದಲ್ಲಿ ರವಿ ಹಾಗೂ ಚತುರ್ಥದಲ್ಲಿ ಗುರು ಇದ್ದು ಶ್ರೀಕಂಠ ಯೋಗಫಲ. ಏಕಾದಶದಲ್ಲಿ ಬುಧ, ಚತುರ್ಥದಲ್ಲಿ ಗುರು, ಲಗ್ನದಲ್ಲಿ ಕುಜ ಇರುವಂಥ ವಿರಜ್ಯ ಯೋಗಫಲ. ಹೀಗೆ ಮತ್ತು ಕಾಹಲ ಯೋಗಫಲ ಹಾಗೂ ಅಮಲ ಯೋಗಫಲ ಇತ್ಯಾದಿ ಮಹಾಪುರುಷ 16 ಮಹಾಪುರುಷ ಯೋಗಫಲಗಳಿದ್ದು ಮಹಾಸಾಮ್ರಾಟ ಯೋಗಫಲ ಇರುವಂಥ ಒಂದು ಅದ್ಭುತವಾದಂಥ ವಿಶೇಷವಾದಂಥ ಜಾತಕದವರು ನರೇಂದ್ರ ಮೋದಿಯವರು. ಹಾಗಾದ್ರಿಂದ ನರೇಂದ್ರ ಮೋದಿಯವರಿಗೆ ಇಷ್ಟೆಲ್ಲ ಮಹಾಪುರುಷ ಯೋಗಫಲಗಳು, ಇಷ್ಟೆಲ್ಲ ವಿಶೇಷವಾದಂಥ ಸಿಂಹಾಸನಾಧೀಶ್ವರ ಯೋಗಫಲಗಳು ಹಾಗೂ ಮಹಾಸಾಮ್ರಾಟ ಯೋಗಫಲಗಳು ಇದೆಲ್ಲವೂ ಇರುವುದರಿಂದ ಈ ಎಲ್ಲ ಯೋಗಗಳು ಒಟ್ಟು ಏನು ಹೇಳ್ತವೆ, ಪ್ರತಿಯೊಂದು ಯೋಗಕ್ಕೆ ಅದರದೇ ಆದಂಥ ಫಲಕಥನದ ಪ್ರಕಾರ ಸಮಷ್ಟಿಯಲ್ಲಿ ಹೇಳುವುದಿದ್ರೆ ಅವರು ಜನನಾಯಕರಾಗಿರ್ತಾರೆ, ವಿಶೇಷ ಜನಾನುರಾಗಿ ಆಗ್ತಾರೆ, ಅವರು ಬಯಸಿದ ಅಧಿಕಾರದ ವ್ಯವಸ್ಥೆಯನ್ನು ಪಡೀತಾರೆ, ಆರ್ಥಿಕವಾದಂಥ ಸುದೃಢತ್ವವನ್ನು ರಾಷ್ಟ್ರಕ್ಕೆ ಕೊಡ್ತಾರೆ, ಅವರದಂಥ ವ್ಯವಸ್ಥೆಯಲ್ಲಿ ಸ್ಥಿರತೆ ಇರ್ತದೆ, ಆಡಳಿತದಲ್ಲಿ ಪ್ರಗತಿ ಯೋಗಫಲ ಇರ್ತದೆ, ವಿಶ್ವಮಾನ್ಯತ್ವದ ಯೋಗಫಲ ಬರ್ತದೆ, ಅವರಿಗೆ ವಿಶೇಷವಾದಂಥ ಸಾಮಾಜಿಕ ಪ್ರತಿಷ್ಠೆ ದೇಶ ವಿದೇಶಗಳಲ್ಲಿ ಸಿದ್ಧಿ ಆಗ್ತದೆ, ಆರೋಗ್ಯದಲ್ಲಿ ಸುದೃಢತ್ವವೇ ಇರ್ತದೆ. ಅವರು ಗಜಕೇಸರಿ ಯೋಗಫಲ, ಶಶಿಮಂಗಳ ಯೋಗಫಲ, ಅಷ್ಟಮಾಧಿಪತಿ ಲಾಭದಲ್ಲಿ ಉಚ್ಚ ಯೋಗಫಲ ಇತ್ಯಾದಿಗಳಿರುವುದರಿಂದ ಪೂರ್ಣ ಯೋಗಫಲಗಳಿರುವುದರಿಂದ ಅಪಾಯಗಳ ಹೊರತಾಗಿಯೂ ಯಾವುದೇ ಗಂಡಾಂತರಗಳಿಲ್ಲದೆ ಬದುಕ್ತಾರೆ. ಹಾಗಾಗಿ ದೀರ್ಘಕಾಲ ಇವರು ಆರೋಗ್ಯವಂತರಾಗಿ ಅಧಿಕಾರದೊಂದಿಗೆ ವ್ಯವಸ್ಥಿತವಾದಂತಹ ಆಡಳಿತದ ಚುಕ್ಕಾಣಿಯನ್ನು ಹೊಂದುವಂತಹ ಒಂದು ಪರಿಪೂರ್ಣತೆ ಬೆಂಬಲದೊಂದಿಗೆ ರಾಷ್ಟ್ರೀಯ ಚುಕ್ಕಾಣಿಯನ್ನು ಹಿಡಿಯುವಂಥ ಮಹಾಪುರುಷ ಯೋಗಫಲ ಇವರದ್ದಿರೋದ್ರಿಂದ ಇವರದಂಥ ಜಾತಕ ಫಲದ ಯೋಗಫಲದ ಪ್ರಕಾರ ವಸ್ತುನಿಷ್ಠವಾಗಿ ಈ ವರ್ಷ ಚುನಾವಣಾ ದಿನ ಡಿಕ್ಲೇರ್ ಆದದ್ದು ಅರ್ಥಾತ್ ಘೋಷಣೆ ಆದದ್ದು ಮಂಗಳವಾರ. ಪ್ರಥಮ ಚುನಾವಣೆಯ ಸ್ಥಿತಿಯಲ್ಲಿ ಮತ್ತು ಕೆಲವಷ್ಟು ಪ್ರಮುಖ ದಿನಗಳು ವಾರಗಳು ಮಂಗಳವಾರ ಹಾಗೂ ಚುನಾವಣಾ ಫಲಿತಾಂಶದ ಬಹುತೇಕ ಅದು ಬಹುಶಃ ಮಂಗಳವಾರ ಹೀಗೆಲ್ಲ ಇರ್ತಾ ಇರುವಾಗ ಇವರಿಗೆ ಮಂಗಳವಾರದ ದೋಷ ಬರ್ತದೋ ಅಂತ ಕೇಳಿದರೆ ಅದು ಪಾಪಿಗ್ರಹನ ವಾರವಾದದ್ರಿಂದ ದೋಷ ಅಂದರೆ ಇವರಿಗೆ ಕುಜ ಯೋಗಕಾರಕನಾಗಿರುವುದರಿಂದ ಕುಜ ಲಗ್ನಾಧಿಪತಿಯೂ ಆಗಿಯೂ ಶಶಿಮಂಗಳ ಯೋಗಫಲದಾಯಕನೂ ಆಗಿರೋದ್ರಿಂದ ಇವರಿಗೆ ಮಂಗಳನೂ ಅಶುಭನೂ ಅಲ್ಲದೇ ಇರುವುದರಿಂದ ಇವರಿಗೆ ಶುಭದ ಯೋಗಫಲ ಇರುವುದರಿಂದ ಅದೆಲ್ಲ ಉತ್ತಮದ ಪರಿಣಾಮವೇ ಬೀರುತ್ತದೆ. ವಿಕಾರಿ ನಾಮ ಸಂವತ್ಸರದ ಒಟ್ಟು ಸಂವತ್ಸರದ ದುಷ್ಫಲದ ಹೊರತಾಗಿಯೂ ರವಿ ಸೌರ ಮೇಷ ಸಂಕ್ರಾಂತಿಯ ಆಧಾರದಲ್ಲಿ ಸೌರ ಯುಗಾದಿಯ ಆಧಾರದಲ್ಲಿ ರಾಜನಾಗುವ ಯೋಗಫಲದ ಸ್ಥಿತಿಯಲ್ಲಿ ಪ್ರಭುತ್ವವಾದಿಯೊಬ್ಬ ರಾಜನಾಗುವ ಯೋಗಫಲ ಇರುವುದರಿಂದ ಅಂತಹ ಮಹಾಪುರುಷ ಯೋಗಫಲ ಇವರಿಗಿರುವುದರಿಂದ ಈ ಬಾರಿ ಆಡಳಿತದ ಚುಕ್ಕಾಣಿ ಹಿಡಿಯುವಂಥ ಪ್ರಮುಖ ಯೋಗಫಲ ಇರುವುದು ನರೇಂದ್ರ ಮೋದಿಯವರಿಗೆ. ನರೇಂದ್ರ ಮೋದಿಯವರಿಗೆ ಪ್ರತಿಸ್ಪರ್ಧಿಯಾಗಿರುವಂತಹ ರಾಹುಲ್ ಗಾಂಧಿ ಅವರದಂಥ ಜಾತಕದ ವಿಮರ್ಶೆ ಮಾಡಿದರೆ ಅವರ ಜಾತಕದಲ್ಲಿ ವಿಶೇಷವಾದಂತಹ ಅವರದ್ದು ರಾಹುಲ್ ಗಾಂಧಿಯವರ ಜಾತಕ ಫಲದ ಪ್ರಕಾರ ಅವರದಂಥ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಅವರಿಗೆ ಅಂತಹ ಮಹಾಪುರುಷ ಅವರು ಜ್ಯೇಷ್ಠ ನಕ್ಷತ್ರ ಮೋದಿ ಅವರದ್ದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ರಾಹುಲ್ ಗಾಂಧಿಯವರಿಗೆ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಗೋಚರ ರೀತಿಯ ಮೋದಿಯವರಿಗೆ ಯಾವ ಗ್ರಹಗಳದಂಥ ಪ್ರಯೋಜನ ಎಲ್ಲ ಇದೆ ಅದು ರಾಹುಲ್ ಗಾಂಧಿಯವರಿಗೂ ಇದೆ. ಆದರೆ ರಾಹುಲ್ ಗಾಂಧಿಯವರಿಗೆ ಮೋದಿಯವರಿಗೆ ಇರತಕ್ಕಂತಹ ಆ ಮಹಾಪುರುಷ ಯೋಗಫಲಗಳ ಬೆಂಬಲಗಳು ಮತ್ತು ಮೋದಿಯವರಿಗೆ ಚಂದ್ರದಶ ಕೇತು ಭುಕ್ತಿ, ಚಂದ್ರ ಲಗ್ನದಲ್ಲಿ ನೀಚಭಂಗ ರಾಜಯೋಗ ಫಲದಾಯಕನಾದಂತಹ ಶಶಿಮಂಗಳ ಯೋಗಫಲದಾಯಕನೂ ಆದಂತಹ ಚಂದ್ರನ ಏಕಾದಶದಲ್ಲಿರುವ ಕೇತುವಿನ ಭುಕ್ತಿ, ಅದು ಕೇತು ಮೂಲ ತ್ರಿಕೋಣದಲ್ಲಿ ಇದ್ದಾನೆ ಅಂತ ಒಂದು ಜ್ಯೋತಿಷಾಸ್ತ್ರದ ಅಭಿಪ್ರಾಯದ ಪ್ರಕಾರ ಕನ್ಯಾದಲ್ಲಿ ಇರುವಂಥ ಕೇತು ಲಾಭದಲ್ಲಿ ಇರುವುದರಿಂದ ಆ ಕೇತು ಭುಕ್ತಿಯ ಕಾಲ ಆದ್ದರಿಂದ ಅವರಿಗೆ ಅದು ಪ್ರಯೋಜನ ಸ್ಥಿತಿ ಆಗ್ತದೆ. ಅದೇ ರಾಹುಲ್ ಗಾಂಧಿಯವರಿಗೆ ಚಂದ್ರದಶ ಬುಧ ಭುಕ್ತಿ ಇರುವುದರಿಂದ ಚಂದ್ರ ಮತ್ತು ಬುಧ ಪರಸ್ಪರ ಶತ್ರುಗಳಾಗಿದ್ದು ಬುಧ ಅವರದಂಥ ಜಾತಕ ಫಲದಲ್ಲಿ ಪಂಚಮದಲ್ಲಿ ಇರುವುದು ಅಷ್ಟು ಉತ್ತಮದ ಯೋಗ ಫಲದಲ್ಲದಿದ್ದರಿಂದ ಅವರಿಗಿರುವಷ್ಟು ಭುಕ್ತಿಯ ಪ್ರಯೋಜನದ ವ್ಯವಸ್ಥೆ ಇರುವುದರಿಂದ ಅವರಿಗೆ ನಿರೀಕ್ಷಿತವಾದಂತಹ ತನ್ನದಾದಂತಹ ಲೋಕಸಭಾ ಅಭ್ಯರ್ಥಿಗಳ ಗೆದ್ದ ಅಭ್ಯರ್ಥಿಗಳದ್ದಾದಂತಹ ಬೆಂಬಲದ ಸ್ಥಿತಿ ಸಾಕಷ್ಟು ಇಲ್ಲದೇ ಇರೋದ್ರಿಂದ ಅವರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಸಂಭವ ಕಡಿಮೆ ಇದೆ ರಾಹುಲ್ ಗಾಂಧಿಯವರಿಗೆ.
ರಾಹುಲ್ ಗಾಂಧಿ ಅವರು ಒಟ್ಟು ಜಾತಕದಲ್ಲಿಯೂ ಅವರು ಪ್ರಧಾನಮಂತ್ರಿ ಆಗುವ ಒಟ್ಟು ಯೋಗವೇ ಅವರ ಜಾತಕದಲ್ಲಿ ಬಹಳ ಕಡಿಮೆ ಇದೆ. ಅವರ ಜಾತಕದಲ್ಲಿ ಮಹಾರಾಜನಾಗುವ ಅಥವಾ ಅಧಿಕಾರ ಸಿಂಹಾಸನಾಧೀಶನಾಗುವಂಥ ಮಹಾಯೋಗಗಳು ಅವರ ಜಾತಕದಲ್ಲಿ ಇಲ್ಲ. ಜಾತಕ ಬಹಳ ಶಕ್ತಿಹೀನವಾದ ಜಾತಕ ಅಂತಲ್ಲ, ಆದರೆ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಅವರ ಜಾತಕದ ತುಲನೆ ಮಾಡಿದರೆ ಸದಾ ಪ್ರಭುತ್ವವಾದಿ ಜಾತಕವಾಗಿರುವುದು ನರೇಂದ್ರ ಮೋದಿ ಆಗಿರುತ್ತಾರೆ. ಇನ್ನು ನರೇಂದ್ರ ಮೋದಿಯವರಿಗೆ ಈಗ ಪ್ರತಿಸ್ಪರ್ಧೆಯನ್ನು ಒಡ್ಡಬಲ್ಲಂತಹ ಮತ್ತೊಬ್ಬರು ನಮ್ಮ ರಾಜ್ಯದ ದೇವೇಗೌಡರು ಒಂದು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿಕೊಂಡು ಗುರುತಿಸಿಕೊಳ್ಳಲು ಯೋಗ್ಯತೆ ಇರುವಂತಹ ವ್ಯಕ್ತಿ, ಒಳ್ಳೆಯ ಜಾತಕೀಯ ಯೋಗಫಲದವರು. ಇವರಿಗೂ ಗಜಕೇಸರಿ ಯೋಗಫಲ ಇದೆ. ಇವರ ಜಾತಕ ಫಲದ ಪ್ರಕಾರ ಶಶಿಮಂಗಳ ಯೋಗಫಲ ಇದೆ. ಹೀಗೆ ರವಿ ದಶಮ ಕೇಂದ್ರದಲ್ಲಿ, ಶುಕ್ರ ದಶಮಕ್ಕೆ ಏಕಾದಶದಲ್ಲಿ ಬಲಿಷ್ಠನಾಗಿದ್ದಾನೆ, ದಶಮ ಕೇಂದ್ರದಲ್ಲಿ ಬುಧನಿದ್ದಾನೆ. ಹೀಗೆ ಶುಭ ಯೋಗಗಳೆಲ್ಲ ಅವರ ಜಾತಕದಲ್ಲಿ ಯೋಗಫಲಗಳಿದ್ದರೂ ಆದರೂ ಅವರ ಜಾತಕ ಫಲದ ಪ್ರಕಾರ ದಶಾಭುಕ್ತಿ, ಅವರಿಗೆ ಚಂದ್ರದಶ ಬುಧಭುಕ್ತಿ ಈಗ ಅವರಿಗೂ ನಡೀತಾ ಇದೆ, ಅದಷ್ಟು ಫೇವರೇಬಲ್ ಅಲ್ಲ. ಗೋಚರ ರೀತಿಯ ಗ್ರಹಗತಿಯ ವ್ಯವಸ್ಥೆ ಸ್ಥಿತಿಯಲ್ಲಿ ಅವರದ್ದು ಪೂರ್ವಭದ್ರಾ ನಕ್ಷತ್ರ ಕುಂಭರಾಶಿ ಆದ್ದರಿಂದ ಅವರ ಆಗೋದ್ರಿಂದ ಗೋಚರೀತ್ಯ ಅವರಿಗೆ ಗ್ರಹಗತಿ ಚೆನ್ನಾಗಿದೆ. ಈಗ ತತ್ಕಾಲದಲ್ಲಿ ಚುನಾವಣೆಯ ಮಧ್ಯಂತರದವರೆಗೆ ಅವರಿಗೆ ಏಕಾದಶದಲ್ಲಿ ಗುರು ಮತ್ತು ಶನಿ ಬರ್ತಾರೆ. ಆ ಬಳಿಕ ಚಂದ್ರದ ಏಕಾದಶಿಯಲ್ಲಿ ಶನಿ ಮತ್ತು ದಶಮ ಕೇಂದ್ರದಲ್ಲಿ ಗುರು ಬರ್ತಾರೆ. ಹೀಗಿರುವುದರಿಂದ ಅವರದಂಥ ಜಾತಕೀಯ ಯೋಗಫಲ ಚೆನ್ನಾಗಿದ್ದರು ಅವರಿಗೀಗ ಪುನಃ ಪ್ರಧಾನಮಂತ್ರಿ ಆಗುವುದಕ್ಕೆ ವಿಶೇಷವಾದಂತಹ ಅಂಥ ಮಹಾಪುರುಷ ಯೋಗಫಲದಲ್ಲಿ ಈಗ ಸದ್ಯದ ಮಟ್ಟಿಗೆ ಸ್ವಲ್ಪ ಅಡಚಣೆಯ ಯೋಗಫಲದ ಸ್ಥಿತಿ ಇದೆ. ಆದರೂ ಅವರು ಪ್ರಬಲ ಪ್ರತಿಸ್ಪರ್ಧಿ ಆಗುವಂತಹ ಯೋಗಫಲದ ಜಾತಕೀಯ ಯೋಗಫಲದವರು ದೇವೇಗೌಡರು ಆಗಿರ್ತಾರೆ. ಪ್ರಿಯಾಂಕಾ ವಾದ್ರಾ ಅವರದಂಥ ಜಾತಕದ ಸಾಮರ್ಥ್ಯದ ಆಧಾರದ ಮೇಲೆ ಅವರೆಷ್ಟು ನರೇಂದ್ರ ಮೋದಿಯವರಿಗೆ ಸ್ಪರ್ಧೆಯನ್ನು ಒಡ್ಡಬಲ್ಲರು ಅಂತ ನೋಡ್ತಾ ಹೋದರೆ ಅವರ ಜಾತಕ ಫಲದ ಪ್ರಕಾರ ಸಪ್ತಮದಲ್ಲಿ ಗುರು ಸ್ವಕ್ಷೇತ್ರಿಯಾಗಿ ಹಂಸಕ ಯೋಗಫಲ, ರವಿ ಬುಧ ನೈಪುಣ್ಯ ಯೋಗಫಲ, ದಶಮ ಕೇಂದ್ರದಲ್ಲಿ ಕುಜನಿರುವಂಥ ಬಲಿಷ್ಠ ಯೋಗಫಲ, ಭಾಗ್ಯದಲ್ಲಿ ಶುಕ್ರನಿರುವಂಥ ಯೋಗಫಲ, ಹೀಗೆ ಶುಭ ಯೋಗಫಲಗಳಿದ್ದರು. ಅವರದ್ದು ಹಾಗೆ ತುಲನಾತ್ಮಕವಾಗಿ ನರೇಂದ್ರ ಮೋದಿಯ ಜಾತಕದೊಂದಿಗೆ ತುಲನೆ ಮಾಡಿದರೆ ಅಷ್ಟು ಗಟ್ಟಿ ಯೋಗಗಳುಳ್ಳ ಜಾತಕಗಳುಳ್ಳಲ್ಲ. ಗೋಚರ ರೀತಿಯ ಇವರದ್ದು ಜಾತಕದ ಸ್ಥಿತಿಯಲ್ಲಿಯೂ ಏರುಪೇರುಗಳು ಯೋಗಫಲದ ಸ್ಥಿತಿ ಇರುವುದರಿಂದ ಇವರಿಗೂ ಅಷ್ಟು ಸಾಧ್ಯತೆಗಳ ಸ್ಥಿತಿ ಇಲ್ಲ. ಇವರದ್ದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ನರೇಂದ್ರ ಮೋದಿ ಅವರದೇ ನಕ್ಷತ್ರ. ಗೋಚರ ರೀತಿಯ ಗ್ರಹಗತಿಗಳದ್ದು ನರೇಂದ್ರ ಮೋದಿ ಅಂತೆ ಇದ್ದರೂ ಇತರೆ ಕೆಲವಷ್ಟು ದಶಾಭುಕ್ತಿ ಇತ್ಯಾದಿಗಳ ಯೋಗಫಲದ ಪ್ರಕಾರ ಅವರಿಗೆ ಶುಕ್ರದಶ ಶನಿಭುಕ್ತಿ ನಡೀತಾ ಇರೋದ್ರಿಂದ ಅದಷ್ಟು ಫೇವರೇಬಲ್ ಅಲ್ಲದೇ ಇರೋದ್ರಿಂದ, ಲಗ್ನಾತ್ ವ್ಯಯಭಾವದಲ್ಲಿ ಶನಿ ಇರೋದ್ರಿಂದ ಇವರಿಗೂ ನಿರೀಕ್ಷಿತವಾದಂಥ ರಾಜಕೀಯ ಫಲಿತಾಂಶ ಸದ್ಯೋ ಭವಿಷ್ಯತ್ತಿನಲ್ಲಿ ದೊರಕುವ ಯೋಗಫಲ ಕಡಿಮೆ, ಮುಂದೆ ಉತ್ತಮ ಭವಿಷ್ಯತ್ತು ಇವರಿಗೂ ಇದೆ. ಇನ್ನು ಇವರಿಗೆ ನರೇಂದ್ರ ಮೋದಿಯವರಿಗೆ ಪ್ರತಿಸ್ಪರ್ಧೆಯನ್ನು ಒಡ್ಡಬಲ್ಲಂತಹ ಮಾಯಾವತಿಯವರ ಜಾತಕದ ಯೋಗಫಲದ ಸ್ಥಿತಿ ನೋಡಿದರೆ ಲಗ್ನದಲ್ಲಿ ಗುರು, ರವಿಬುಧ ನೈಪುಣ್ಯ ಯೋಗಫಲ, ಷಷ್ಠದಲ್ಲಿ, ಚತುರ್ಥದಲ್ಲಿ ಶನಿ ಕುಜ ಇತ್ಯಾದಿಗಳೆಲ್ಲ ಯೋಗಫಲ ಇದ್ದರು. ಇವರಿಗೂ ಈಗಿನ ವರ್ತಮಾನ ಕಾಲದ ಅವರಿಗೆ ಅದಲ್ಲದೆ ಈಗ ಗೋಚರ ರೀತಿಯ ಗುರು ವ್ಯಯಭಾವದಲ್ಲಿಯೂ ಶನಿಯೂ ವ್ಯಯಭಾವದಲ್ಲಿ, ಯಾಕೆಂದರೆ ಅವರದಂಥ ಜಾತಕ ಫಲದ ಪ್ರಕಾರ ಧನಿಷ್ಠ ನಕ್ಷತ್ರ ಮಕರ ರಾಶಿಯವರಾದ್ದರಿಂದ ಗುರು ಮತ್ತು ಶನಿಗಳು ವ್ಯಯಭಾವದಲ್ಲಿ ಇರುವುದರಿಂದ ಅವರಿಗೆ ಪ್ರಧಾನಮಂತ್ರಿ ಆಗುವುದಕ್ಕೆ ಬೇಕಾಗುವ ಪೂರಕ ಗೋಚರ ರೀತಿಯ ಗ್ರಹಗತಿಗಳ ವ್ಯವಸ್ಥೆ ಇಲ್ಲದೇ ಇರುವುದರಿಂದ ಅವರಿಗೂ ಪ್ರಧಾನಮಂತ್ರಿ ಆಗುವುದಕ್ಕೆ ಬೇಕಾಗುವ ಅಥವಾ ನಿಶ್ಚಿತವಾದಂತಹ ಜನ ಬೆಂಬಲ, ಅವರಿಗೆ ಬೇಕಾಗುವಷ್ಟು ಅಭ್ಯರ್ಥಿಗಳ ಬೆಂಬಲ ಸಿಗುವಂಥ ಯೋಗಫಲ ಮಾಯಾವತಿಯವರಿಗೂ ಕೊರತೆ ಇದೆ. ಮಮತಾ ಬ್ಯಾನರ್ಜಿಯವರು ಮತ್ತೊಬ್ಬರು ನರೇಂದ್ರ ಮೋದಿಗೆ ಪ್ರತಿಸ್ಪರ್ಧೆಯನ್ನು ಒಡ್ಡಬಲ್ಲಂಥ ಒಬ್ಬರು ಪ್ರಧಾನ ನಾಯಕಿಯಾಗಿದ್ದು, ಇವರ ಜಾತಕ ಫಲದ ಯೋಗಫಲದ ಪ್ರಕಾರ ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಾಗಿರೋದ್ರಿಂದ ಅವರ ಜಾತಕದಲ್ಲಿ ಕೃತಿಕಾ ನಕ್ಷತ್ರ ವೃಷಭ ರಾಶಿಗೆ ಚುನಾವಣಾ ಮಧ್ಯಂತರ ಕಾಲದವರೆಗೆ ಗುರು ಅಷ್ಟಮದಲ್ಲಿರ್ತಾನೆ, ಚುನಾವಣೆ ಮುಗಿಯುವಲ್ಲಿವರೆಗೂ ಶನಿ ಅಷ್ಟಮದಲ್ಲೇ ಇರ್ತಾನೆ. ಹಾಗಾದ್ದರಿಂದ ಇವರಿಗೂ ಗೋಚರ ರೀತಿಯ ಗ್ರಹಗತಿಗಳ ಸಮಸ್ಯೆ, ದಶಾಭುಕ್ತಿಯ ಸಮಸ್ಯೆ ಇತ್ಯಾದಿಗಳೆಲ್ಲ ಇರೋದರಿಂದ ಇವರಿಗೂ ನಿರೀಕ್ಷಿತವಾದಂಥ ಫಲಿತಾಂಶ ಬರೋದಿಲ್ಲ. ಬದಲಾಗಿ ಅವರ ರಾಜ್ಯದಲ್ಲೇ ಅವರಿಗೆ ಸಾಕಷ್ಟು ಹಿನ್ನಡೆ ಆಗುವಂಥ ಯೋಗಫಲಗಳು ಬರಬಹುದಾದಂಥ ಸಂಭವ ಈ ವರ್ಷದ ಅವರ ಜಾತಕೀಯ ಯೋಗಫಲದ ಪ್ರಕಾರ ಅವರಿಗಿದೆ. ಅಖಿಲೇಶ್ ಯಾದವ್ರದಂತಹ ಇನ್ನೊಬ್ಬರು ಪ್ರತಿಸ್ಪರ್ಧಿಗಳು ಪ್ರಮುಖವಾಗಿ ನಾವು ನೋಡೋದಿದ್ರೆ ಅಖಿಲೇಶ್ ಯಾದವ್ ಅವರದಂಥ ಜಾತಕ ಫಲದ ಯೋಗಫಲದ ಪ್ರಕಾರ ನೋಡಿದರೆ ಅವರದ್ದು ಮಿಥುನ ರಾಶಿ. ಅವರದಂಥ ಜಾತಕ ಫಲದಲ್ಲಿಯೂ ಈಗ ಗೋಚರ ರೀತಿಯ ಗ್ರಹಗತಿ ಅರ್ಧ ಚುನಾವಣಾ 2 ಹಂತದ ಚುನಾವಣೆಯಾದ ಬಳಿಕ ಅವರದಂಥ ಜಾತಕ ಫಲದ ಪ್ರಕಾರ ಗುರುವು ಅನುಕೂಲನಾಗಿರುವುದಿಲ್ಲ, ಶನಿಯೂ ಅನುಕೂಲನಾಗಿರುವುದಿಲ್ಲ. ಹಾಗಾಗಿ ಒಟ್ಟಂದರದ ಗೋಚರ ರೀತಿಯ ಫಲಿತಾಂಶದ ಕಾಲದವರ ಮಧ್ಯಂತರ ಕಾಲದಲ್ಲಿ ಇವರಿಗೆ ಗೋಚರ ರೀತಿಯ ಗ್ರಹಗತಿಗಳು ಸರಿ ಇರುವುದಿಲ್ಲ. ದಶಾಭುಕ್ತಿಗಳು ಸಮಸ್ಯೆ, ಕೇತು ದಶೆ ಅವರಿಗೆ ನಡೀತಾ ಇರ್ತದೆ ಈಗ 22ನೇ ಇಸ್ವಿವರೆಗೆ. ಹೀಗೆ ಅವರದಂಥ ಜಾತಕ ಫಲದ ಪ್ರಕಾರವು ಅವರಿಗೆ ಬೇಕಾಗುವಂಥ ರಾಜಕೀಯವಾದಂಥ ಬಲಿಷ್ಠತ್ವದ ಯೋಗಫಲ ಇಲ್ಲದೇ ಇರುವುದರಿಂದ ಅವರೂ ವಿಶೇಷವಾಗಿ ಸ್ಪರ್ಧೆಯನ್ನು ಒಡ್ಡಲಾರರು.